Please welcome Janab UT Khader. Assalamu alaikum. ನೂರುಲ್ಲದ ಇಸ್ಲಾಮಿಕ್ ಅಕಾಡೆಮಿ ಇದರ ವತಿಯಿಂದ ಆಚರಿಸಲ್ಪಡುವಂತಹ ದಶಮಾನೋತ್ಸವದ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಈ ಸಂಸ್ಥೆಯ ಅಧ್ಯಕ್ಷರು ನಮ್ಮೆಲ್ಲರ ಸನ್ಮಿತರಂತ ಬುಷ್ರಾ ಅಜ್ಜಾಕನವರೇ, ವೇದಿಕೆ ಮೇಲೆ ಉಪಸ್ಥಿತರುವಂತಹ ನಮ್ಮೆಲ್ಲ ಅತ್ಯಂತ ಗೌರವಿತರು ಆಗಿರುವಂತಹ ಬಹುಮಾನಂತಹ ಮುನವರ್ಷ ತಂಗಲ್ರವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಬಹುಮಾನಂತ ತಂಗಲ್ ಬಹುಶಃ ನನಗೆ ಅತ್ಯಂತ ಆತ್ಮೀಯರು ಗೌರವಿತರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಇವತ್ತು ರಾಜ್ಯಕ್ಕೆ ಕಾರ್ಯದರ್ಶಿಯಾಗಿರುವಂಥ ಸನ್ಮಾನ್ಯ ನಜೀರ್ ಅಹಮದ್ ರವರೇ, ಅದೇ ರೀತಿ ಪ್ರೆಸಿಡೆನ್ಸಿ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರಾಗಿರುವಂಥ ನಿಸಾರ್ ಅಹಮದ್ ಅವರೇ, ಪುತ್ತೂರು ಕ್ಷೇತ್ರದ ಶಾಸಕ ಮಿತ್ರರು ಸನ್ಮಿತರಂಥ ಅಶೋಕ್ ರೈ ಅವರೇ, ಬೆಳಗಾಂ ಕ್ಷೇತ್ರ ಶಾಸಕ ಮಿತ್ರರಂಥ ಆಸಿಫ್ ಸೇಠ್ ಅವರೇ, MLC ಅಂತ ಜಬ್ಬಾರ್ ಅವರೇ, ಗ್ಯಾರಂಟಿ ಸಮಿತಿಯ ಕರ್ನಾಟಕ ರಾಜ್ಯದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರು ಸನ್ಮಿತರಂಥ ಮ್ಯಾರೂಸ್ ಖಾನ್ ರವರೇ, ವೇದಿಕೆ ಮೇಲೆ ಉಪಸ್ಥಿತಂತಹ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದಂತಹ ಮತ್ತು ಈ ಒಂದು ನೂರುಲ್ಲದ ಇಸ್ಲಾಮಿಕ್ ಅಕಾಡೆಮಿಯ ಮುಖ್ಯಸ್ಥರಾಗಿರುವಂತಹ ಗೌರವಿತರಾಗಿರುವಂತಹ ಬಹುಮಾನಂತ ಅಡ್ವೊಕೇಟ್ ಹನೀಫ್ ಹುದವೀರ್ ಅವರೇ, ಮುಂದೆ ವೇದಿಕೆ ಮೇಲೆ ಎಲ್ಲ ನಮ್ಮ ಗಣ್ಯ ಅತಿಥಿಗಳೇ, ನನ್ನ ಮುಂದಿರೋ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ರಾಜಕೀಯ ವಿವಿಧ ಹಂತದ ಮುಖಂಡರುಗಳೇ, ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತಿಯೊಂದು ಹಿತೈಷಿಗಳೇ, ಈ ಒಂದು ಸಂಸ್ಥೆ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ ಹಾಗೂ ಇಲ್ಲಿ ಸೇರುವ ಹಿತೈಷಿ ಮತ್ತು ಮಾಧ್ಯಮದ ಮಿತ್ರರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ನಾನು ಪ್ರಪ್ರಥಮವಾಗಿ ಅಡ್ವೊಕೇಟ್ ಹನೀಫ್ ಹುದವಿ ಹಾಗೂ ಇಡೀ ಅವರ ಸಂಗಡಿಗರನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾಡನೂರಿನ ಈ ಸಂಸ್ಥೆಗೆ ನಾನು ಹಲವಾರು ಸಲ ಭೇಟಿ ಕೊಟ್ಟಿದ್ದೇನೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ. ಅಲ್ಲಿರುವ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ನಾನು ಭಾಳ ಚೆನ್ನಾಗಿ ಇವತ್ತು ಅರ್ಥ ಮಾಡಿಕೊಂಡಿದ್ದೇನೆ. ಆದ ಕಾರಣ ಬಹುಶಃ ಇಲ್ಲಿ ಇವರು ಕಾರ್ಯಕ್ರಮ ಇವತ್ತು ಮಾಡ್ತಾರೆ ಅಂತ ಹೇಳಿದಾಗ ನಾನು ಹೇಳಿದೆ ಸೆಷನ್ ಟೈಮ್ ಇದೆ, ಬಹುಶಃ ನಮಗೆ ಬರಲಿಕ್ಕೆ ಆಗ್ತದಲ್ಲೋ ಗೊತ್ತಿಲ್ಲ. ಯಾಕಂತ ಹೇಳಿದರೆ ಯಾವಾಗಲೂ ಕೂಡ 10 ಗಂಟೆ 11 ಗಂಟೆ ಇವತ್ತು ಸೆಷನ್ ಇವತ್ತು ಮುಂದೆ ಹೋಗ್ತಾ ಇದೆ. ಏನಾದರೂ ಸಾಧ್ಯವಾದರೆ ಖಂಡಿತವಾಗಿಯೂ ಬರ್ತಾರೆ ಅಂತೇಳಿ. ಅದಕ್ಕಾಗಿ ಬಹುಶಃ ಇವತ್ತು ನೋಡುವಾಗ ಅಲ್ಲಾಹ್ ತಾಲ ಯಾವ ರೀತಿ ಇದಕ್ಕೆಲ್ಲ ಒಂದು ವಿಶೇಷವಾದ ಆಶೀರ್ವಾದ ಅಂತ ಹೇಳಿದರೆ ಇವತ್ತೇ ಕರೆಕ್ಟಾಗಿ ಕ್ಯಾಬಿನೆಟ್ 7:30 ಗಂಟೆಗೆ ಇಡುವಂಥ ಕೆಲಸ ಇವತ್ತು ಆಗಿದೆ. ಅದಕ್ಕೆ ನಮಗೆಲ್ಲರಿಗೂ ಕೂಡ ಬರಲಿಕ್ಕೆ ಇವತ್ತು ಆಯಿತು. ಅದಕ್ಕೆ ಬಹುಶಃ ಮುಂದೆ ಇವತ್ತು ನಮ್ಮ ಮಂತ್ರಿಗಳು ಕೂಡ ಇವತ್ತು ಬರಲಿಕ್ಕೆ ಕ್ಯಾಬಿನೆಟ್ ನಡೀತಾ ಇದೆ, ಅವರು ಕೂಡ ಇವತ್ತು ಬರಲಿಕ್ಕಿದ್ದಾರೆ. ನಾನು ಸ್ವಲ್ಪ ಬೇಗ ಹೋಗಿದೆ. ಯಾಕಂತ ಹೇಳಿದರೆ ನಾಳಿನ ಎಲ್ಲ ಅರ್ಜವನ್ನು ನಾನು ಇನ್ನಲ್ಲಿ ತಯಾರು ಮಾಡಿ ಅದು ಬಹುಶಃ ನಾವೆಲ್ಲ ಇನ್ನೂ ಕಲಿಸಬೇಕಾಗ್ತದೆ. ನಾನು ದೀರ್ಘವಾಗಿ ಮಾತಾಡದೆ ಮಾಡಿನೋ ಸಂಸ್ಥೆ ಬಗ್ಗೆ, ಅಡ್ವೊಕೇಟ್ ಹನೀಫ್ ಹುದವೀರ್ ಅವ್ರ ಬಗ್ಗೆ, ಅಜೀಜ್ ಅವ್ರ ಬಗ್ಗೆ ಅಂತ ನಿಮಗೆಲ್ಲ ನನಗಿಂತ ಭಾಳ ಚೆನ್ನಾಗಿ ಇವತ್ತು ಗೊತ್ತಿದೆ. ನಾನು ಯಾವಾಗಲೊಂದು ಮಾತಾಡಿ ಯಾವಾಗಲೂ ಹೇಳ್ತಾ ಇರ್ತೇನೆ, ದೇಶ ಪ್ರೇಮ ಮತ್ತು ಸಮುದಾಯ ಪ್ರೇಮ ಅದು ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕೆ ಅದು ಬೈದರೆ ಅಥವಾ ವಾಟ್ಸಪ್ಪಲ್ಲಿ ಗೀಚಿದ್ರೆ ಅದು ದೇಶ ಪ್ರೇಮವೂ ಅಲ್ಲ, ಸಮುದಾಯ ಪ್ರೇಮವೂ ಅಲ್ಲ. ನಿಜವಾದ ದೇಶ ಪ್ರೇಮ, ಅದು ನಿಜವಾದ ಸಮುದಾಯ ಪ್ರೇಮ ಯಾವುದಂತ ಹೇಳಿದರೆ ಹನೀಫ್ ಹುದವಿನಂತಹ ಆ ಧಾರ್ಮಿಕ ಲೌಕಿಕ ಶಿಕ್ಷಣ ಕೊಟ್ಟು ಆ ಮಕ್ಕಳು ನಮ್ಮ ತಂದೆ ತಾಯಂದ್ರ ಆಸೆ ಜೊತೆಯಲ್ಲಿ ಸಮುದಾಯ ಮತ್ತು ದೇಶ ಆಸೆ ಸಂಪತ್ತು ಮಾಡ್ತಿರಲ್ಲ, ಇದು ನಿಜವಾದ ದೇಶ ಪ್ರೇಮ ಮತ್ತು ಸಮುದಾಯ ಪ್ರೇಮ ತಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದರೆ ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡವರು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಸಂಸದರು ಮತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ಳುವಂಥ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮಲ್ಲಿ ಕೂತ್ಕೊಳ್ಳುವಂಥ IAS ಅಧಿಕಾರಿಗಳು ಮತ್ತು AC ರೂಮಲ್ಲಿ ಕೂತ್ಕೊಳ್ಳುವಂಥ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮಲ್ಲಿ ಕಲಿಯುವಂಥ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಆಡುವಂಥ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಅತ್ಯುತ್ತಮವಾದ ಶಿಕ್ಷಣವನ್ನು ನೂರುಲ್ಲದ ಇಸ್ಲಾಮಿಕ್ ಅಕಾಡೆಮಿಯಲ್ಲಿ ಕೊಡ್ತಾ ಇದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ ಕಲಿಯುವಂಥ ಎಲ್ಲ ವಿದ್ಯಾರ್ಥಿಯರು ಭವಿಷ್ಯ ದಿನಗಳಲ್ಲಿ ಆ ಕ್ಯಾಂಪಸನ್ನು ಹೊರಗೆ ಬಿಟ್ಟು ಹೋಗೋ ಸಂದರ್ಭದಲ್ಲಿ ಅವರವರ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ,
ತಂದೆ ತಾಯಂದಿರ ಆಸ್ತಿ ಜೊತೆಯಲ್ಲಿ ಈ ಸಮುದಾಯದ, ಈ ಸಮಾಜದ, ಈ ದೇಶ ಸಂಪತ್ತಾಗಿ ಮಾರ್ಪಡುವಂಥ ಎಲ್ಲ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಈ ಶಿಕ್ಷಣ ನಾವು ಕೊಡ್ತಾ ಇರೋದು ನಮಗೆ ಅತ್ಯಂತ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಕಳೆದ 10 ವರ್ಷಗಳಲ್ಲಿ ತಾವು ಇವತ್ತು ಮಾಡಿದಂಥ ಹಲವಾರು ಕೊಡುಗೆ ಪರೋಕ್ಷವಾಗಿ ಇವತ್ತು ನೇರವಾಗಿದ್ದು ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಪರೋಕ್ಷವಾಗಿದ್ದು ಪ್ರಯೋಜನ ಆಗುವಂಥ ಎಲ್ಲ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಇಂಥ ಸಂಸ್ಥೆಗೆ ಅದು ನಾವಿರಲಿ, ವೇದಿಕೆ ಮೇಲೆ ಗಣ್ಯ ಇರಲಿ, ಸರ್ಕಾರ ಇರಲಿ, ಅದು ನೇರವಾಗಿ ಸಪೋರ್ಟ್ ಕೊಡೋ ಜವಾಬ್ದಾರಿ ಅದು ಸರ್ವರ ಕೂಡ ಜವಾಬ್ದಾರಿ ಆಗಿದೆ. ಯಾಕೆ ಸಹಕಾರಿ ಇವತ್ತು ಮನೆ ನಮ್ಮ ನಜೀರ್ ಅಹಮದ್ ಇರಲಿ, ಜಮೀರ್ ಅಹಮದ್ ಇರಲಿ, ಇವತ್ತು ಬಹುಶಃ ನಮ್ಮ ಇರುವಂಥ ಎಲ್ಲ ನಮ್ಮ ಮೈನಾರಿಟಿ ಶೈಕ್ಷಣಿಕ ಸಂಸ್ಥೆಗೆ ಎಲ್ಲ ರೀತಿಯ ಸಂಪೂರ್ಣವಾದ ಸಹಕಾರ ಮನೆ ಮುಖ್ಯಮಂತ್ರಿಗಳನ್ನ ಹಿಡಿದು ನಾವೆಲ್ಲ ಸೇರಿ ಸಂಪೂರ್ಣವಾದ ಸಹಕಾರ ಇವತ್ತು ಕೊಡ್ತಾ ಇದ್ದೇವೆ. ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ ಎಷ್ಟು ಕೋಟಿ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬಂತಂತ, ಕೆಲವೊಂದು ಕಡಿಮೆ ಆದಂಥ ಇವತ್ತು ಸಿಕ್ಕದಿತ್ತಂತ ಹೇಳಿದೆ. ಇವತ್ತು ನಮಗೆ ಎಷ್ಟು 1000 ಕೋಟಿ ಆದರೂ ಸಿಗ್ತದೆ. ಬಹುಶಃ ಹಿಂದೆ ಏನಾದರೂ ನಿಮಗೆ ಸಿಕ್ಕುವಂತ ಏನಾದರೂ ನೀವು ನೋಡಿದ್ರೆ ಅಂತ ನಮಗೆ ಭಾಳಷ್ಟು ಚರ್ಚೆ ಮಾಡಿದೆ. ಯಾಕಂತ ಹೇಳಿದರೆ ಅದು ನಮಗಾಗಿರಲಿ, ಯಾವುದೇ ಜನಪ್ರತಿನಿಧಿ, ಯಾವುದೇ ಸರ್ಕಾರಕ್ಕಿರಲಿ, ಪ್ರತಿಯೊಬ್ಬರ ಮನೆ ಮುಂದೆ ಹೋಗಿ ನಿಲ್ಲಲಿಕ್ಕೆ ಅವರ ಪರಿಹಾರ ಕಾಣಲಿಕ್ಕೆ ನಮಗೆ ಸಾಧ್ಯವಿಲ್ಲ. ಇಂಥ ಸಂಸ್ಥೆಗಳು ನಾವು ಸಹಕಾರ ಕೊಟ್ಟಾಗ ಪರೋಕ್ಷವಾಗಿ ಅವರು ಪ್ರತಿಯೊಂದೇ ಮನೆ ಕೂಡ ಕೆಲಸ ಮಾಡೋ ಜೊತೆಯಲ್ಲಿ ಆ ಪ್ರತಿಯೊಂದು ಮನೆ ಕೂಡ ಬೆಳಗುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಅದಕ್ಕಾಗಿ ಇಂಥ ಸಂಸ್ಥೆಗಳಿಗೆ ಸಹಕಾರ ಜವಾಬ್ದಾರಿ ಅದು ನಮ್ಮೆಲ್ಲರಿಗೂ ಜವಾಬ್ದಾರಿ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದರೆ ನನಗೆ ವಿಶ್ವಾಸ ಇದೆ ತಾವೆಲ್ಲರೂ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಬೇಕು. ನಿಮ್ಮ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆ ಏನಿದೆ ಎಲ್ಲ ನಿಮ್ಮ ಆಲೋಚನೆ ಮತ್ತು ಯೋಜನೆಗಳು ಕೂಡ ಇದು ಪರೋಕ್ಷವಾಗಿ ಆಧುನಿಕ ಮತ್ತು ತಂತ್ರಜ್ಞಾನದಲ್ಲಿ ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ಇಲ್ಲಿ ಕಲಿಸುವಂಥ ಎಲ್ಲ ಶಿಕ್ಷಣ ಕೂಡ ಅದು ಬರೀ 2030, 2035, 35, 40 ತನಕ ಅಲ್ಲ. 2050 2060 ನಮ್ಮ ಸಮಾಜದೊಂದು ಆಧುನಿಕ ತಂತ್ರಜ್ಞಾನ ಬರುವಾಗ ಆ ಕಾಲಘಟ್ಟದಲ್ಲಿ ಯುವ ಜನಾಂಗ ಹೇಗೆ ಜೊತೆಯಾಗಿ ಮುಖ್ಯ ವಾಹಿನಿ ಬಂದು ಸೇರಬೇಕಾ ಆ ರೀತಿಯ ಶಿಕ್ಷಣ ಇವತ್ತು ಕೊಡ್ತಾ ಇರೋದು ಕೂಡ ಇವತ್ತು ನಿಮ್ಮ ದೊಡ್ಡ ಮಟ್ಟದ ಆಲೋಚನೆ ಒಂದು ಪ್ರತಿಫಲ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಹೇಳಿದಿರಿ ಬೇರೆ ಬೇರೆ ಲ್ಯಾಂಗ್ವೇಜ್ ಇವತ್ತು ನಡೆದಂತಿಲ್ಲ. ನಾನು ಕೂಡ ಮೊನ್ನೆ ಶಿಕ್ಷಣ ಸಚಿವರು ಹೇಳಿದ್ದೇನೆ, ನಮಗೆ ಇವತ್ತು ಬೇರೆ ಬೇರೆ ವ್ಯವಸ್ಥೆ ಜೊತೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತು ಬೇರೆ ಬೇರೆ ವ್ಯವಸ್ಥೆ ಜೊತೆಯಲ್ಲಿ ನಮಗೆ ಲ್ಯಾಂಗ್ವೇಜ್ ಲ್ಯಾಬ್ ಕೂಡ ಇವತ್ತು ಭಾಳಷ್ಟು ಇವತ್ತು ಅಗತ್ಯವಾಗಿದೆ. ನಮ್ಮ ದೇಶಕ್ಕೆ ಮತ್ತು ನಮ್ಮ ಸಮಾಜಕ್ಕೆ ಲ್ಯಾಂಗ್ವೇಜ್ ಲ್ಯಾಬ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ನಾನು ವಿಶ್ವದ ಹಲವಾರು ದೇಶಕ್ಕೆ ನಾನು ಹೋಗಿ ಬಂದವನು. ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಜರ್ಮನಿಗೆ ಹೋಗಿ ಅಥವಾ ನೀವು ಕೊರಿಯಾಕ್ಕೆ ಹೋಗಿ, ಜಾಪಾನ್ಗೆ ಹೋಗಿ, ಯಾವ ದೇಶಕ್ಕೆ ಹೋದರೂ ಕೂಡ ನಮ್ಮಲ್ಲಿ ಕಲ್ತಂಥ ಯುವ ಜನರಿಗೆ ಮತ್ತು ಭಾರತ ದೇಶದ ಯುವಕರಿಗೆ ಅಲ್ಲಿ ನಾಳೆ ಕೆಲಸ ಕೊಡ್ತಾರೆ. ಓನ್ಲಿ ಪ್ರಾಬ್ಲಮ್ ಲ್ಯಾಂಗ್ವೇಜ್ ಇಸ್ ಅ ಪ್ರಾಬ್ಲಮ್. ನಮ್ಮ ಏನಾದ್ರು ಇಲ್ಲಿಯ ಮಕ್ಕಳು, ಇಲ್ಲಿಯ ಸ್ಟೂಡೆಂಟ್ಸ್, ನೀವು ಇವತ್ತು ಜರ್ಮನ್, ಕೊರಿಯನ್, ಜಾಪನೀಸ್ ಕಲಿತು ಹೋದರೆ ಆ ದೇಶಕ್ಕೆ ಇಮ್ಮಿಡಿಯೇಟ್ ಕರೆದು ನಿಮಗೆ ಕೆಲಸ ಕೊಡೋಂಥ ಕೆಲಸ ಹಲವಾರು ಕೆಲಸ ಸಿಗ್ತದೆ, ಉತ್ತಮವಾದ ವ್ಯವಸ್ಥೆ ಕೊಡೋದ ಅವಕಾಶ ಕೂಡ ಆಗ್ತದೆ. ಅಂಥ ಸಂದರ್ಭದಲ್ಲಿ ತಾವು ಇವತ್ತು ಬೇರೆ ಬೇರೆ ಅದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್ ಇರಲಿ, ಜರ್ಮನ್ ಲ್ಯಾಂಗ್ವೇಜ್ ಇರಲಿ, ಎಷ್ಟು ಲ್ಯಾಂಗ್ವೇಜ್ ನೀವು ಕಲಿತೀರಾ ಅದು ಅಷ್ಟು ಬೆನಿಫಿಟ್ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಎಷ್ಟು ಲ್ಯಾಂಗ್ವೇಜ್ ಕಲಿತೀರಿ ಅದು ಅಷ್ಟು ನಿಮಗೆ ಬೆನಿಫಿಟ್ ಆಗೋದು, ದೊಡ್ಡ ಮಟ್ಟದ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಬರಲಿಕ್ಕೆ ದೊಡ್ಡ ಮಟ್ಟದ ಅವಕಾಶ ಖಂಡಿತವಾಗಿ ಇವತ್ತು ಆಗ್ತಿದೆ. ಆದ ಕಾರಣ ಬಹುಶಃ ತಾವು ಇವತ್ತು ಮುಂದಿನ ಯೋಜನೆ ತಾವು ಹಮ್ಮಿಕೊಂಡಿದ್ದೀರಾ. ಇದು ಪರೋಕ್ಷವಾಗಿ ಸಮುದಾಯಕ್ಕೆ, ಸಮಾಜಕ್ಕೆ, ದೇಶಕ್ಕೆ ಪೂರಕವಾಗುವಂಥ ಕಾರ್ಯಕ್ರಮ. ನಾವೆಲ್ಲರೂ ಕೂಡ ರೀತಿಯಿಂದ ಸೇರಿ ನಮ್ಮಿಂದ ಆಗುವಂಥ ರೀತಿಯ ಸಹಕಾರವನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಮಗೆ ನೂರಾರು ಸಮಸ್ಯೆಗಳಿರ್ಬೋದು. ನೂರಾರು ಸಮಸ್ಯೆಗಳಿದ್ದಾಗ ನಾವು ಇಲ್ಲಿ ಫ್ರಸ್ಟ್ರೇಷನ್ ಆಗಿಕೊಂಡು, ಪ್ಯಾನಿಕ್ ಆಗಿಕೊಂಡು, ನಾವು ಬಹುಶಃ ಆಲೋಚನೆ ಮಾಡಿಕೊಂಡು ನಾವು ಅಥವಾ ಏನೋ ಒಂದು ಟೆನ್ಷನ್ ಇಲ್ಲುವಂಥ ವಾತಾವರಣ ಅಲ್ಲ. ನಮ್ಮೆಲ್ಲ ಸಮಸ್ಯೆಗಳು ಅದು ಯಾವುದೇ ಬರಲಿ, ಏನೇ ಬರಲಿ, ಎಲ್ಲ ಸಮಸ್ಯೆಗಳನ್ನು ಧೈರ್ಯ ಮಾಡಿ ನಮ್ಮ ಸಮುದಾಯ ಬಲಿಷ್ಠವಾಗಿ ಬರಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದಲ್ಲಿ ಇವತ್ತು ತಾವೇನಾದರೂ 100% 100% ಕಳೆದು ಮುಂದಿನ 10-15 ವರ್ಷಗಳಲ್ಲಿ ಎಲ್ಲರೂ ಕೂಡ ಒಂದು ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದಾಗ ಯಾವುದೇ ಪರಿಸ್ಥಿತಿಯನ್ನು ಯಾವುದೇ ರೀತಿಯಿಂದ ಎದುರಿಸುವಂಥ ಶಕ್ತಿ ಅದು ನಮಗೆ ಖಂಡಿತವಾಗಿ ಸಕಾರಾತ್ಮಕ ಎದುರಿಸುವಂಥ ಶಕ್ತಿ ಖಂಡಿತವಾಗಿ ಬಂದೇ ಬರ್ತದೆ. ಆತ್ಮವಿಶ್ವಾಸದಿಂದ ತಮ್ಮ ಜೀವನವನ್ನು ಸಾಗಿಸುವಂಥ ದೊಡ್ಡ ಮಟ್ಟದ ಸಮುದಾಯವಾಗಿ ಈ ದೇಶಕ್ಕೆ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿ ಪರಿವರ್ತನೆ ಆಗುವಂಥ ಕೆಲಸ ಖಂಡಿತವಾಗಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ನಾನೆಲ್ಲ ಯುವಕರಿಗೆ ನಾನು ಶಿಕ್ಷಣದ ಬಗ್ಗೆ ಹೇಳಬೇಕಂತಿಲ್ಲ. ನಿಮ್ಮ ಶಿಕ್ಷಣ ಆಗ್ತಾ ಇದೆ.
ನಾನು ನಿಮಗೆ ಹೇಳಿದಿಷ್ಟೇ, ನಿಮ್ಮ ಶಿಕ್ಷಣ ಜೊತೆಯಲ್ಲಿ ನಿಮಗೆ ಧಾರ್ಮಿಕ ಲೌಕಿಕ ಶಿಕ್ಷಣ ಎರಡೂ ಕೂಡ ಸಿಗ್ತದೆ. ಆದ ಕಾರಣ ಎಲ್ಲ ವಿಚಾರದಲ್ಲಿಯೂ ಕೂಡ ಅದು ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ ಇದು ನಿಮ್ಮ ವ್ಯಕ್ತಿತ್ವದ ಮುಖ್ಯ ಗುಣವಾಗಿರಬೇಕು. ಅದು ನಿಮ್ಮ ಫೌಂಡೇಶನ್ ಆಗಿರಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಿಮ್ಮ ಎಲ್ಲ ಉಲೇಮಾಗಲು ನಮಗೆ ಯಾವ ರೀತಿ ನಮ್ಮ ಮದ್ರಾಸಲ್ಲಿ ನಮಗೆ ಉಲೇಮಾಗಲು ಹೇಳಿದಾರ, ಆ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಉಲೇಮಾಗಲು ಖಂಡಿತವಾಗಿ ಹೇಳ್ತಾ ಇರ್ತಾರೆ. ಅದಕ್ಕೆ ತಾಳ್ಮೆಗೆ ವಿಶೇಷವಾದ ಮಹತ್ವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಯಾವಾಗಲೂ ನನ್ನ ಮಿತ್ರರಿಗೆ ಹೇಳ್ತಾ ಇರ್ತೇನೆ, ಒಬ್ಬ ರಾಜನ ಕಿರೀಟ ಯಾವುದಂತ ಹೇಳಿದರೆ ಅವನ ಎಷ್ಟು ಆಸ್ತಿ ಇದೆ ಅಂತಲ್ಲ, ಅವನ ಸಬೂರೇ ಅವನ ದೊಡ್ಡ ಮಟ್ಟ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ನಿಮ್ಮ ತಾಳ್ಮೆಯೇ ನಿಮ್ಮನ್ನು ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಕೆಲಸ ಮಾಡ್ತದೆ. ಯಾವುದೇ ಒಂದು ಕಾಲಘಟ್ಟದಲ್ಲಿ ಕೂಡ ನೀವು ತಾಳ್ಮೆ ಗೆಡದ ರೀತಿಯಂಥ ವ್ಯಕ್ತಿತ್ವ ರೂಪಿಸಿಕೊಂಡು ಬರಬೇಕಂತೇಳಿ ನಾನು ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಪ್ರೀತಿ, ವಿಶ್ವಾಸ, ಸೋದರತೆ, ಸಮಾನತೆ ಭಾರತದಿಂದ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಭಾಳಷ್ಟು ದೇಶಗಳಲ್ಲಿ ಹೋದವರು, ಯಾವುದೇ ದೇಶಕ್ಕೆ ಹೋದರೂ ಕೂಡ 4 ದಿವಸದ ನಂತರ ನಮಗೆ ನಮ್ಮ ಭಾರತ ಆಗ್ಬೋದು, ಮಂಗಳೂರು ಆಗ್ಬೋದು ಅಂತ ಹೇಳಿಕೊಂಡು ನಾವು ಆಲೋಚನೆ ಮಾಡ್ತೇವೆ. ಆದ ಕಾರಣ ವಿವಿಧತೆಯಲ್ಲಿ ಏಕತೆಯ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ಸೋದರತೆ ಇವತ್ತು ಭಾವನೆಯನ್ನು ಹಂಚುವಂತಹ, ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಂಡು ಹೋಗುವಂತಹ ವಿಶ್ವಾಸಭರಿತವಾದ ಸಮಾಜ, ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ಅದು ನಮ್ಮ ಮುಖ್ಯ ಗುರಿ ಇವತ್ತು ಆಗಬೇಕಂತ ಹೇಳಲಿಕ್ಕೆ ಹೆಚ್ಚಿಸುವಂಥದ್ದು. ಸಮಸ್ಯೆಗಳು 100 ಇರ್ಬೋದು. ಈ ಸಮಸ್ಯೆಗಳನ್ನು ಹೇಗೆ ನಾವು ಧೈರ್ಯವಾಗಿ ಎದುರಿಸಿಕೊಂಡು ನಾವು ಯಶಸ್ವಿ ಆಗಬೇಕಂತೇಳಿಯೇ ನಮಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣ ಇವತ್ತು ಮುಖ್ಯ ಗುರಿ ಇವತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ಎಲ್ಲ ವ್ಯಕ್ತಿಗಳು ರೂಪಿಸಿಕೊಂಡು ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಹೊತ್ತಾಗಲಿ. ಇವತ್ತು ಬಹುಶಃ ನಮ್ಮ ಮಿನಿಸ್ಟರ್ ಅವರಿಗೆ ಕೂಡ ಇವತ್ತು ನಮ್ಮ ನಿಮ್ಮ ಅವಾರ್ಡ್ ಮೈನಾರಿಟಿ ಮಿನಿಸ್ಟರ್ ಕೂಡ ನಮ್ಮ ಸೋಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಆಗಿ ಇವತ್ತು ಬಹುಶಃ ನಮ್ಮ ಮೈನಾರಿಟಿ ಮಿನಿಸ್ಟರನ್ನು ಕೂಡ ಇವತ್ತು ಆಯ್ಕೆ ಮಾಡಿದ ಒಂದು ಅತ್ಯುತ್ತಮವಾದ ಒಂದು ಆಯ್ಕೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಅದೇ ರೀತಿ ಎಕ್ಸಲೆನ್ಸ್ ಅವಾರ್ಡನ್ನು ಇವತ್ತು ಬಹುಶಃ ನಿಸಾರ್ ಅಹಮದ್ ಅವರಿಗೆ ಇಬ್ಬರು ಕೂಡ ಒಬ್ಬರು ರಾಜಕೀಯವಾದರೂ ಒಬ್ಬರು ಶೈಕ್ಷಣಿಕವಾಗಿ ಅವರ ಎಷ್ಟಷ್ಟು ಹೌ ಮೆನಿ ಥೌಸಂಡ್ ಸ್ಟೂಡೆಂಟ್ಸ್ 21,000 ಸ್ಟೂಡೆಂಟ್ಸ್. ಹಾಗಾಗಿ ನಾವೆಲ್ಲರಿಗೂ ಅತ್ಯಂತ ಹೆಮ್ಮೆ ಪಡಬೇಕು. ಆದ ಕಾರಣ ಅವ್ರು ಪಟ್ಟಂಥ ಶ್ರಮ ಹೇಗಿದೆ, ಅವ್ರು ಪಟ್ಟಂಥ ಒಂದು ಚಾಣಕ್ಯತೆ ಏನಾಗಿದೆ, ಎಲ್ಲರೂ ವಿಶ್ವಾಸ ಪಡೆದುಕೊಂಡು ಹೋಗುವಂಥ ಒಂದು ವಿಚಾರ ಏನಿದೆ, ಇದನ್ನೆಲ್ಲವೂ ಕೂಡ ನಾವು ಹಮ್ಮಿಕೊಂಡು ಅದನ್ನು ನೋಡಿಕೊಂಡು ನಮ್ಮ ವ್ಯಕ್ತಿತ್ವದಲ್ಲಿ ನಮ್ಮ ರೂಪಿಸಿಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕಾಗಿ ನಾನು ಇವತ್ತೇನು ಹೇಳಿದೆ, ಇವತ್ತು ನಮ್ಮನ್ನೆಲ್ಲ ಕರೆದಿದ್ದಾರೆ, ನನ್ನನ್ನು ಕರೆದಿದ್ದಾರೆ. ಒಂದು ನಾನು ಆತ್ಮಮಿತ್ರನಾಗಿದ್ದೇನೆ, 2 ಶಾಸಕನಾಗಿದ್ದೆ, ನಾನು 4 ಇಲಾಖೆ ನೋಡಿದಂಥ ನಾನು ಸಚಿವನಾಗಿದ್ದೆ, ಮುಖ್ಯಮಂತ್ರಿ ಪ್ರತಿಪಕ್ಷ ನಾಯಕನಾಗಿದ್ದಾಗ ನಾನು ಉಪನಾಯಕನಾಗಿದ್ದು ವಿಧಾನಸಭೆಯ ನಾನು ಅಧಿವೇಶನವನ್ನು ಉಪನಾಯಕನಾಗಿ ನಡೆಸಿದ್ದೆ. ಈಗ ನಿಮ್ಮೆಲ್ಲರ ದುವ ಮುಖಾಂತರ ನಾನು ಬಹುಶಃ ವಿಧಾನಸಭೆ ಸಭಾಧ್ಯಕ್ಷನಾಗಿದ್ದೇನೆ. ಅದಕ್ಕಿಂತ ಜಾಸ್ತಿ ನಾನು ಯಾಕೆ ಕರೆದಿದ್ದಂತ ಹೇಳಿದರೆ, ಬಹುಶಃ 30-40 ವರ್ಷಗಳ ಹಿಂದೆ ನಿಮ್ಮ ಮಕ್ಕಳೇ ನೀವು ಅಲ್ಲಿ ಹೇಗೆ ಕೂತ್ಕೊಂಡಿದ್ದೀರಾ, ನಾನು ಕೂಡ ಒಂದು ವಿದ್ಯಾರ್ಥಿಯಾಗಿ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾನು ಕೇಳ್ತಾ ಇದ್ದೆ. 40 ವರ್ಷಗಳ ಹಿಂದೆ ನಿಮ್ಮಾಗೆ ಅಲ್ಲಿ ಕೂತ್ಕೊಂಡು UT ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ಕೂತ್ಕೊಳ್ಳೋದಾದರೆ ಅದು ಅಲ್ಲಾಹ್ ತಾಲಾ ದೇವರು UT ಖಾದರ್ಗೆ ಮಾತ್ರ ಅಲ್ಲ, ನಿಮ್ಗೆಲ್ಲರಿಗೂ ಕೂಡ ಆ ಶಕ್ತಿ ಕೊಟ್ಟಿದ್ದಾನೆ. ನೀವು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತಲೇ ಕನಸು. ಇವತ್ತು ನೀವೆಲ್ಲ ಇಲ್ಲಿ ನಮ್ಮನ್ನು ನೋಡಿಕೊಂಡು ನಮ್ಮನ್ನು ನೋಡಿಕೊಂಡು ಸಂತೋಷ ಪಡೆದಲ್ಲ, ಮುಂದಿನ 25-30-35 ವರ್ಷಗಳಲ್ಲಿ ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ನೀವು ಹೇಗೆ ಹೋಗಬೇಕು, ಅದೇ ನಮ್ಮೆಲ್ಲ ದೊಡ್ಡ ಮಟ್ಟದ ದುವಾ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ನೀವು ಹೋಗಬೇಕಂತೇಳಿ ನಮ್ಮ ದೊಡ್ಡ ಆಸೆ ಮತ್ತು ನಾವು ದುವಾ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ವಿಶೇಷವಾಗಿ ಅನೂಫ್ ಹುದುವೀರ್ ಅವರಿಗೆ, ಇಡೀ ಸಂಘಟಕರ ಅಧ್ಯಕ್ಷ ಅಜೀಜ್ ಅಕ್ಕನವರಿಗೆ, ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಹಿಂದೆ ನಾನು ಶಾಸಕನಾಗಿದ್ದಲ್ಲಿ ಕೂಡ ಹೋದೆ, ಮಂತ್ರಿ ಆಗಿದ್ದಲ್ಲಿ ಕೂಡ ಹೋಗಿದ್ದೇನೆ. ಒಬ್ಬ ಮಿತ್ರನಾಗಿ, ಬಹುಶಃ ಸಭಾಧ್ಯಕ್ಷ ಜೊತೆಯಲ್ಲಿ ಒಬ್ಬ ಸೋದರನ ಮಿತ್ರನಾಗಿ ನಿಮ್ಮ ಈ ಸಂಸ್ಥೆ ಯಾವುದೇ ಕೆಲಸ ಕಾರ್ಯಗಳಿಗೆ ಯಾವುದೇ ಒಂದು ಹಂತದಲ್ಲಿ ನಮ್ಮಿಂದ ಯಾವುದೇ ಒಂದು ಸಂದರ್ಭ ಏನೇ ಸಾಕಿದ್ದು ಕೂಡ ನನ್ನ ಸ್ಪೀಕರ್ ಕಚೇರಿ UT ಖಾದರ್ ಆಫೀಸ್ಗೆ ಯಾವಾಗಲೂ ಓಪನ್ ಆಗಿ ಇದ್ದುಕೊಂಡು ಆ ಯಾವಾಗಲೂ ಕೆಲಸ ನಿಮಗೆ ಮಾಡಿ ಕೊಡ್ತಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದಾಗ ನಾವೆಲ್ಲ ಪ್ರೀತಿಪೂರ್ವಕ ಸೋದರತೆಯ ಸಮಾನತೆಯ ಒಂದು ದೊಡ್ಡ ಮಟ್ಟ ಸಮಾಜ ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಪರಸ್ಪರ ಕೈ ಹಿಡಿದುಕೊಂಡು ನಾವು ಮುಂದೆ ಹೋಗುವ. ನಾವು ಕೈ ಹಿಡಿದು ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಒಂದೇ ಒಲ್ದಿದ್ದಾನ ಅವನ ಕೈ ಹಿಡಿದು ಮುಂದೆ ತೆಕ್ಕೊಂಡು ಜವಾಬ್ದಾರಿ ನಾವು ಪ್ರತಿಯೊಬ್ಬರು ಹಮ್ಮಿಕೊಳ್ಳೋ ಕೆಲಸ ನಾವು ಮಾಡುವ. ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದ, ನಾನು ಬಹುಶಃ ಇವತ್ತು ಅನೀಫ್ ಹುದುವೀರ್ ಅವರಿಗೆ ಹೇಳಿದಿಷ್ಟೇ, ಒಂದು
ಟೀಕೆ ಟಿಪ್ಪಣಿಗಳೆಲ್ಲೂ ಕೂಡ ಸ್ವಾಭಾವಿಕ. ಅದು ನಿಮಗೆ ಬಂದಿದ್ದೆಲ್ಲೋ ಗೊತ್ತಿಲ್ಲ. ಉತ್ತಮವಾದ ಕೆಲಸ ಮಾಡುವಾಗ ಟೀಕೆ ಟಿಪ್ಪಣಿಗಳದೆಲ್ಲ ಸ್ವಾಭಾವಿಕ, ಅದೆಲ್ಲ ಇರಲೇ ಬೇಕಾಗ್ತದೆ. ಈ ಎಲ್ಲ ಟೀಕೆಗಳನ್ನು ನೀವು ಧೈರ್ಯವಾಗಿ ಸ್ವೀಕರಿಸಿಕೊಂಡು ಅದನ್ನು ದೊಡ್ಡ ಮೂಟೆ ಬಂಡಲ್ ಮಾಡಿ ಅದರ ಮೇಲೆ ನಿಂತು ನೀವು ಯಶಸ್ವಿ ಆಗಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ, ಓಟಿಗೆ ನಿಲ್ಲುವಾಗ ಇವರಿಗೆ ಭಯಂಕರ ಖುಷಿ. ಇಲ್ಲಿರ್ಬೋದು ಕೆಲವು ಮೆಂಬರ್ಸ್ ಎಲ್ಲ. ಓಟಿಗೆ ನಿಂತು ಗೆದ್ದ ನಂತರ ನಾವು MLAಗಳೇ ಪುಡ್ಸೋತಿಲ್ಲ. ಅಲ್ಲಿ ಬೋರೆಲ್ಲ ಆಗಬೇಕು, ಇಲ್ಲಿ ಲೈಟ್ ಆಗಬೇಕು, ಇಲ್ಲಿ ರೋಡ್ ಆಗಬೇಕು, ನಮಗೆ ಇವ್ರದ್ದು ಕಿರಿಕಿರಿ ಪುಡ್ಸೋದಿಲ್ಲ. 1 ವರ್ಷದ ನಂತರ ಪಂಚಾಯತ್ ಮೆಂಬರ್ ಅಡ್ರೆಸ್ ಇಲ್ಲ, ಇವನು ನೋಡಲಿಕ್ಕಿಲ್ಲ ಮೆಂಬರನ್ನು. ಏನೋ ಇಂಥ ಕಾರ್ಯಕ್ರಮ ಸಿಕ್ಕಿ ಎಲ್ಲಿ ಮಾರಾಯ ನೀನು ನೋಡಲಿಕ್ಕಿಲ್ಲ ಅಂತ ಹೇಳಿದರೆ ಅವನು ಹೇಳ್ತಾನೆ ನನಗೆ ಬೇಡ ಮಾರಾಯ, ನಾನು ರಾಜೀನಾಮೆ ಕೊಟ್ಟು ನಾಳೆ ಹೋಗ್ತೇನೆ. ಏನಾಯ್ತು ಅಂತ ಕೇಳಿದರೆ ಅವನು ಹೇಳ್ತಾನೆ ಜನಸಾಮಾನ್ಯ ನನ್ನ ತಂದೆಗೆ, ನನ್ನ ತಾಯಿಗೆ, ನನ್ನ ಅಣ್ಣನಿಗೆ, ತಂಗಿಗೆ, ನಾಯಿಗೆ ಬೈತಾರೆ, ಇವರ ವಿಚಾರ ನನಗೆ ಬೇಡ ಅಂತೇಳಿ. ಅದಕ್ಕೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ. ಒಬ್ಬ ದೇವರ ಭಕ್ತ ಅಂತೆ, ಭಾಳ ಕಷ್ಟದಲ್ಲಿದ್ದಂತೆ. ಭಾಳ ಕಷ್ಟ ಸಂದರ್ಭದಲ್ಲಿ ದೇವರಿಗೆ ಒಂದು ಪತ್ರ ಬರುತ್ತಂತೆ, ನಾನು ಭಾಳ ಕಷ್ಟದಲ್ಲಿದ್ದೇನೆ, ನನಗೆ ಅರ್ಜೆಂಟ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. ಈ ಲೆಟರ್ ಸಿಕ್ಕುದು ಯಾರಿಗೆ? ಪೋಸ್ಟ್ ಮಾಸ್ಟರ್ಗೆ. ಇವನಿಗೆ ತಲೆ ಸರಿ ಇಲ್ಲ ಅಂತೇಳಿ ಹರಿದು ಬಿಸಾಡ್ತಾನಂತೆ. ಇನ್ನೊಂದರಲ್ಲಿ ಹೋಗುವಾಗ ಇನ್ನೊಂದು ಲೆಟ್ರ್ ಬರ್ತದಂತೆ 1 ವಾರದಾಗ, ನಾನು ಭಾಳ ಕಷ್ಟದಲ್ಲಿದ್ದೇನೆ, ನಿನ್ನ ಭಕ್ತನಾಗಿದ್ದೇನೆ, 2 ಲೆಟ್ರ್ ಬರ್ದೆ, 1 ಲೆಟ್ರ್ ಬರ್ದೆ, ನ್ಯಾಯ ಪೈಸೆ ಬರಲಿಲ್ಲ. ಈ ಲೆಟ್ರ್ ಸಿಕ್ಕಿದ ತಕ್ಷಣ 1 ಲೆಟ್ರ್ 2,000 ರೂಪಾಯಿ ದುಡ್ಡು ಕಳಿಸ್ಬೇಕಂತೇಳಿ. 2ನೇ ಲೆಟ್ರ್ ಕೂಡ ಇದೆ ಪೋಸ್ಟ್ ಮಾಸ್ಟರ್ಗೆ. ಅವ್ನು ನೋಡ್ತಾನಂತೆ ದೇವರಿಗೆ ಬಡ್ದಂತೇಳಿ ಹರಿದನ್ನು ಬಿಸಾಡ್ತಾನೆ. 3ನೇ ಲೆಟ್ರ್ ಭಾಳ ಖಾರವಾಗಿ ಬರ್ತದೆ, ನಾನು ನಿನ್ನ ಪರಮ ಭಕ್ತನಾಗಿದ್ದೇನೆ, ನಿನ್ನ ನಂಬಿದ್ದೇನೆ, ನಾನು ಇಷ್ಟು ದೊಡ್ಡ ಭಕ್ತನಾಗಿದ್ದರೂ ಕೂಡ ನನಗೆ ಭಾರಿ ಕಷ್ಟವಾದಾಗ ನಿನಗೆ ನಾನು 2 ಪತ್ರ ಬರೆದ್ರೂ ಕೂಡ ನ್ಯಾಯ ಪೈಸೆ ಬರಲಿಲ್ಲ. ಈ ಲೆಟರ್ ಸಿಕ್ಕಿದ ತಕ್ಷಣ ನನಗೆ ನೀವು 2,000 ದುಡ್ಡು ಕಳಿಸಲೇಬೇಕಂತಲ್ಲಿ. ಪಾಪ ಪೋಸ್ಟ್ ಮಾಸ್ಟರ್ 3ನೇ ಲೆಟ್ರ್ ನೋಡಿದಾಗ ಭಾಳ ಬೇಸರ ಆಗ್ತದೆ. ಈ ಮನುಷ್ಯ ಭಾಳ ಕಷ್ಟದಲ್ಲಿರಬೇಕು, ಇಲ್ಲ ದೇವರಿಗೆ ಅವನು 3 ಪತ್ರ ಬರಲಿಕ್ಕೆ ಅಂತ ಹೇಳಿಕೊಂಡು ಪೋಸ್ಟ್ ಮಾಸ್ಟರ್ ಅವನ ಕಿಸೆಯಿಂದ 1,000 ರೂಪಾಯಿ ತೆಗೆದು ಅದೇ ಅಡ್ರೆಸ್ಗೆ ಮನಿ ಆರ್ಡರ್ ಮಾಡ್ತಾನೆ, ನನಗೆ ಒಂದು ಸಮಾಧಾನ ಆಗಲಿ ಅಂತೇಳಿ. 4 ಲೆಟ್ರ್ ಬರ್ತಂತೆ. ಆ ಲೆಟ್ರನ್ನು ಬರೆದಂತೆ, ನಾನು ಪರಮ ಭಕ್ತನಾಗಿದ್ದೇನೆ, 3 ಲೆಟ್ರ್ ಬರೆದಾಗ ನಾನು 2,000 ರೂಪಾಯಿ ದುಡ್ಡು ಕೇಳಿದೆ, ನನಗೆ ವಿಶ್ವಾಸ ಇದೆ ನೀವು ನನಗೆ 2,000 ದುಡ್ಡು ಕಳಿಸಿದ್ದೀರಿ, ಆದರೆ ಆ ಕಲ್ಲ ಪೋಸ್ಟ್ ಮಾಸ್ಟರ್ 1,000 ರೂಪಾಯಿ ತಿಂದು ನನಗೆ 1,000 ಕೊಟ್ಟ ಮಾತನ್ನು ಹೇಳ್ತಾನಂತೆ. ಸೊ ಜನರನ್ನು ಮೆಚ್ಚಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಭಾಳ ಕಷ್ಟದ ಕೆಲಸ. ಅಲ್ಲಾಹ್ ತಾಲನನ್ನು ಮೆಚ್ಚಿಸಲಿಕ್ಕೆ ದೇವ್ರನ್ನ ಮೆಚ್ಚಿಸುವಂಥ ಕೆಲಸ ಬಹುಶಃ ನಮ್ಮೆಲ್ಲ ಮಾಡಿಕೊಂಡು ಹೋದರೆ ನಾವೆಲ್ಲರಿಗೂ ಸಮಾಧಾನ ಮತ್ತು ನೆಮ್ಮದಿಯಿಂದ ಇರುವಂಥ ಅವಕಾಶ ಖಂಡಿತವಾಗಿ ಆಗುವಂಥ ಅವಕಾಶ ಕೂಡ ಇವತ್ತು ಆಗ್ತದೆ. ಅದಕ್ಕೆ ಆ ರೀತಿಯ ಒಂದು ಜೀವನ ಸಾಗಿಸುವಂಥ ಅವಕಾಶ ನಾವು ಮಾಡುವ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಎಲ್ಲ ನಾವು ಹಿರಿಯರಿಂದ ಉಲೇಮಾಗಳು ನಾವು ಎಷ್ಟು ದೂವ ಪಡಲಿಕ್ಕೆ ಸಾಧ್ಯವಿದೆಯೋ ಅಷ್ಟು ನಾವು ದೂವನ್ನು ಆಶೀರ್ವಾದ ಪಡೆಯುವಂಥ ಒಂದು ಮನೋಭಾವನ ಹಮ್ಮಿಕೊಳ್ಬೇಕು. ಯಾಕೆ ನಾನು ಹಿಂದೆ ಎನಿಸಿದ್ದೆ, ಅದು ನಾವು ಏನಾದರೂ ಒಂದು ಯಶಸ್ವಿ ಆಗಬೇಕಾದ್ರೆ ನಾನು ಎನಿಸಿದೆ, ನನ್ನ ಫ್ಯಾಕ್ಟ್ ನಾನು ಹೇಳುವಂಥದ್ದು. ಹಿಂದೆ ನಾನು ಎನಿಸಿದ್ದೆ ಏನಾದರೂ ಯಶಸ್ವಿ ಆಗಬೇಕಾದದ್ದು 80% ಹೋರಾಟ ಮಾಡಿ ಹಾಗೆ ಹೀಗೆ ಅದು ಇದಂತ ಮಾಡಿಕೊಂಡು ಕಡೆಗೆ 20% ಆಶೀರ್ವಾದ ಮುಖಾಂತರ 20% ದೂವ ಅಂತೇಳಿ ನನ್ನ ಆಲೋಚನೆಯಲ್ಲಿತ್ತು. ಆದರೆ ನನಗೆ ಈಗ ಗೊತ್ತಾಗಿದೆ ಅದು 80% ದೂವ ಮತ್ತು 20% ಶ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಲ್ಲದೆ ನಿಮಗೆ ಏನಾದರೂ ದೂವ ಮತ್ತು ದೇವರ ಅಥವಾ ಅಲ್ಲವನ ಆಶ್ರಯ ಇಲ್ಲದಿದ್ದರೆ ನೀವು ಕರೆಕ್ಟ್ ಎಷ್ಟೇ ಶ್ರಮ ಪಟ್ಟರು ಕೂಡ ಲಾಸ್ಟಿಗೆ ಒಂದು ಗ್ರಾಚಾರ ಏನಾದೊಂದು ಅಡ್ಡ ಬಂದು ನಮಗೊಂದು ಫೇಲ್ ಆಗೋದು. ನೀವೆಲ್ಲ ಕರೆಕ್ಟ್ ಎಲ್ಲರೊಂದು ದೂವ ಎಲ್ಲರೂ ಆಶೀರ್ವಾದ ನಿಮಗೆ ಇದ್ದರೆ ವಿಶೇಷವಾದ ಒಂದು ಅವಕಾಶ ಇದ್ದ ಸಂದರ್ಭದಲ್ಲಿ ನೀವು ಕರೆಕ್ಟಾಗಿ ಶ್ರಮಪಟ್ಟು ಹೋದರೆ ಹಂತವಾಗಿ ನೇರವಾಗಿ ಮುಟ್ಟುವಂಥ ಕೆಲಸ ಕೂಡ ಆಗ್ತದೆ. ಅದಕ್ಕೆ ನಾವು ಆದಷ್ಟು ಅತ್ಯಂತ ಪ್ರೀತಿ ವಿಶ್ವಾಸ ಸೋದರದಿದ್ದು ಸರ್ವ ಧರ್ಮದವರ ಎಲ್ಲರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಮತ್ತು ದೂವ ಪಡೆಯುವಂಥ ಅವಕಾಶ ನಮ್ಮೆಲ್ಲರಿಂದ ಆಗುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಂಡು ಬಹುಶಃ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಭಾರತ ದೇಶ ನಮಗೆ ಅತ್ಯಂತ ಸೌಂದರ್ಯದ ಮತ್ತು ಅತ್ಯಂತ ವಿಶ್ವಾಸ ಬರ್ತವ ದೇಶವಾಗಿದೆ. ನಮ್ಮ ದೇಶ ಒಂದು ಸಂವಿಧಾನ ಕೂಡ ನಮ್ಗೆ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕಿಲ್ಲ. ಆದರೆ ನನಗೆ ಒಂದು ಮಾತು ಯಾವಾಗ ಸ್ವಲ್ಪ ಸಣ್ಣ ಪುಟ್ಟ ವಿಚಾರಗಳಿದೆ. ಯಾಕೆ ಅಂತ ಹೇಳಿದರೆ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ ನನ್ನ ಮಿತ್ರರಿಗೆ, ನಾವು ಆಡೋ ಪ್ರತಿಯೊಂದು ಮಾತು ನಾವು ಮಾಡೋ ಪ್ರತಿಯೊಂದು ಕೆಲಸವೇ ಅದು ನಮ್ಮ ಸಮುದಾಯ ಮತ್ತು ದೇಶ ಪ್ರೇಮದ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಅದಕ್ಕಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನಿಮಗೆ ನಿಜವಾದ ಸಮುದಾಯ ಪ್ರೇಮ ಮತ್ತು ದೇಶ ಪ್ರೇಮ ಇದೆ ಅಂತ ಹೇಳಿದರೆ ಒಂದೇ, ನಿಮ್ಮ ಪ್ರತಿಯೊಂದು ಮಾತು ನಿಮ್ಮ ಪ್ರತಿಯೊಂದು ಕೆಲಸ ಅದು ನಮ್ಮ ಸಮುದಾಯ ಮತ್ತು ಸಮಾಜ ಮತ್ತು ದೇಶಕ್ಕೆ ಮಾರಕವಾಗೋ ಯಾವುದೇ ಮಾತು ಮತ್ತು ಕೆಲಸ ಮಾಡಬೇಡಿ. ಸಮುದಾಯ ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಮಾತು ಮತ್ತು ಕೆಲಸವೇ ಅದು ನಿಜವಾಗಿ ನಮ್ಮ ಪ್ರೇಮ ಇರುವಂಥದ್ದು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಸಂವಿಧಾನ ನಮಗೆ ಭಾಳಷ್ಟು ಅವಕಾಶ ಇದೆ. ಅದಕ್ಕೆ ಭಾರತ ದೇಶ ಒಂದು ಪ್ರಾಣಿ ಮತ್ತು ಚೈನಾ ದೇಶ ಒಂದು ಪ್ರಾಣಿ ಇತ್ತಂತೆ. ಭಾರತ ದೇಶದ ಪ್ರಾಣಿ ಸ್ವಲ್ಪ ಊಟಕ್ಕೆ ಆಚೆ ಊಟ ಮಾಡಿ ಅದರಷ್ಟೇ ಮಲಗಿತ್ತು, ಸ್ವಲ್ಪ ವೀಕ್ನೆಸ್ಸಲ್ಲಿ. ಚೈನಾ ದೇಶ ಪ್ರಾಣಿ ಗಟ್ಟಿಮುಟ್ಟಾಗಿತ್ತು,
ಒಂದು ದಿವಸ ಭಾರತ ದೇಶದ ಪ್ರಾಣಿ ಎದ್ದು ನೋಡುವಾಗ ಚೈನಾ ದೇಶದ ಪ್ರಾಣಿ ಕೂಡ ಭಾರತ ದೇಶ ಒಳಗೆ ಬರ್ತಾ ಇದೆ ಅಂತೇಳಿ. ಭಾರತ ದೇಶದ ಪ್ರಾಣಿ ಕೇಳ್ತಂತೆ, ನಾನೇ ಬಲ ಕಷ್ಟದಲ್ಲಿದ್ದೇನೆ ಮಾರೆ, ನನಗೆ ಇರುವುದು ನನ್ನಷ್ಟಕ್ಕೆ, ನಾನು ಸ್ವಲ್ಪ ಊಟ ಮಾಡಿ ನಾನು ಅಷ್ಟಕ್ಕೆ ಬಲ ಲಾಚಾರಾಗಿ ನಾನು ಇದ್ದೇನೆ, ನಿನಗೆಲ್ಲಿ ನೀನು ಬೇಕಾದಷ್ಟಿದ್ದೆ, ಗಟ್ಟಿಮುಟ್ಟಾಗಿದ್ದಿ, ಇನ್ನು ನೀನು ಭಾರತಕ್ಕೆ ಬಂದು ನಿನ್ನನ್ನು ಯಾರು ನೋಡುದಂತೇಳಿ. ಆವಾಗ ಭಾರತ ದೇಶದ ಚೈನಾ ದೇಶದ ಪ್ರಾಣಿ ಹೇಳ್ತಂತೇಳಿ, ಅದೌದು, ನನಗೆ ಚೈನಾದಲ್ಲಿ ನನಗೇನು ಕೊರತೆ ಇಲ್ಲ, ನನಗೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಕೂಡ ಇದೆ, ತಿನ್ನಲಿ ಕೂಡ ಬೇಕಾದಷ್ಟಿದೆ, ನಾನು ಕೂಡ ಬಲ ಗಟ್ಟಿ ಮುಟ್ಟಾಗಿದ್ದೇನೆ, ನನಗೆ ಎಲ್ಲಿ ಚೈನಾ ನನಗೆ ಏನು ಕೂಡ ಕೊರತೆ ಇಲ್ಲ, ಅದು ಬೊಗಲಿಕ್ಕೆ ಬಿಡೋದಿಲ್ಲಲ್ಲ, ಅದಕ್ಕೆ ನಾನು ಈ ಕಡೆ ಬರೋದು ಅಂತೇಳಿ. ನಮಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಬಾಯಿಗೆ ಬಂದಾಗೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದು. ನಮ್ಮ ಅರ್ಧ ಆಯುಷ್ಯ ಇಲ್ಲೇ ಮುಗೀತು. ನಮ್ಮ ಎನರ್ಜಿ ಮತ್ತು ನಮ್ಮ ಟೈಮ್, ಇಡೀ ನಮ್ಮ ಸಮುದಾಯದ ಮತ್ತು ಸಮಾಜದ ದೇಶದ ಅರ್ಧವಾಸಿ ನಮ್ಮ ಟೈಮ್ ಇಲ್ಲೇ ಸಮಸ್ಯೆ ಮಾತಾಡೋದು, ಸಮಸ್ಯೆ ಸೃಷ್ಟಿಸೋದು ಮತ್ತು ಸಮಸ್ಯೆ ಬಗೆಹರಿಸೋದಿಲ್ಲ. ಅಲ್ಲದೆ ನಾವೇನಾದರೂ ನಮ್ಮಷ್ಟೇ ನಾವು ಕೆಲಸ ಮಾಡಿದರೆ ನಾವು ಆಟೋಮ್ಯಾಟಿಕ್ ಆಗಿ ಮುಂದೆ ಹೋಗಿ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ. ಅದಕ್ಕಾಗಿ ಬಹುಶಃ ನಾವೆಲ್ಲ ಹಿರಿಯರು ಯುವಕರಿಗೆ ಮಾದರಿಯಾಗಿ, ಒಂದು ಸೋದರಾಗಿ, ಒಂದು ಪ್ರೇರಣೆ ಶಕ್ತಿಯಾಗಿ ನಾವೆಲ್ಲ ಮುಂದೆ ನಿಂತು ಹೋಗುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಕೇಳಿಕೊಳ್ತಾ, ಬಹುಶಃ ವೇದಿಕೆಯ ಭಾಳಷ್ಟು ಗಣ್ಯ ಅತಿಥಿಗಳಿದ್ದನ್ನು ಮಾತಾಡಲಿಕ್ಕೆ ಕೂಡ ಇದ್ದಾರೆ. ನಿಮ್ಮೆಲ್ಲರ ದುವಾ, ಆಶೀರ್ವಾದ, ಸಹಕಾರ ಮುಖಾಂತರ, ನನ್ನ ಕ್ಷೇತ್ರದ ವಿಶೇಷ ಶ್ರಮದ ಮುಖಾಂತರ ಇವತ್ತು ನಾನು ರಾಜ್ಯದ ಸಚಿವನಾಗಿ ಮಾತ್ರ ಅಲ್ಲ, ವಿಧಾನಸಭೆ ಸಭಾಧ್ಯಕ್ಷ ಕೂತ್ಕೊಳ್ಳೋ ಅವಕಾಶ ತಾವೆಲ್ಲ ಮಾಡಿಕೊಟ್ಟಿದ್ದೀರಿ. ನಾನು ವಿಧಾನಸಭೆ ಸಭಾಧ್ಯಕ್ಷ ಸಂದರ್ಭದಲ್ಲಿ ಭಾಳ ಚರ್ಚೆ ಇತ್ತು, ಟಿ ವಿ ಮತ್ತು ಪೇಪರ್ನಲ್ಲಿ. ಕರಾವಳಿಯ ಪ್ರದೇಶದ ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಾ, ಅದು ರಾಜಕೀಯದಲ್ಲಿ ಸ್ವಲ್ಪ ಯುವಕರಾಗಿರುವಂಥ ಹಿರಿಯ ನಾಯಕರು ನಿಭಾಯಿಸಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟಾ, ಅದು ತುಳುನಾಡಿನ ಬ್ಯಾರಿ ಮಾತಾಡುವವರಿಗೆ, ತುಳುನಾಡಿನ ತುಳು ಮಾತಾಡುವವರಿಗೆ ಇದು ನಿಭಾಯಿಸಲಿಕ್ಕೆ ಸಾಧ್ಯ ಉಂಟಂದು ಭಾಳ ಚರ್ಚೆ ಇತ್ತು. ಯಾರು ಸಾಧ್ಯವಿಲ್ಲ ಅಂತ ಎನಿಸಿಕೊಂಡಿದ್ರೆ ಅವರಿಗೆ ಕರಾವಳಿ ಮತ್ತು ತುಳುನಾಡಿನ ತುಳು ಮತ್ತು ಬ್ಯಾರಿ ಮಾತಾಡೋರು ಸಾಧ್ಯವನ್ನಾಗಿ ಮಾಡಿ ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದಕ್ಕೆ ಮುಂದೆ ಕೂಡ ನಿಮ್ಮೆಲ್ಲ ದುವಾ ಇರಲಿ. ತಾವೆಲ್ಲ ಇವತ್ತು ಬಂದಿದ್ದೀರಿ, ಇವತ್ತು ಹೇಗಾದ್ರು ಇದ್ದೀರಿ, ನಾಳೆ ಕೂಡ ಇದ್ದೀರಿ ಅಂತ ನನಗೆ ಕಾಣ್ತದೆ. ನಾಳಿನ ಅಧಿವೇಶನ ತಾವೆಲ್ಲ ನೋಡಲಿಕ್ಕೆ ತಾವೆಲ್ಲ ಬರಬೇಕನ್ನು ನಾನು ಕೇಳಿಕೊಂಡು ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಳ್ತಾ, ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಕೆಲಸ ನಮ್ಮಿಂದ ಏನು ಆಗಬೇಕಾದ್ರೂ ಕೂಡ ನಾವು ಮುಂದೆ ನಿಂತು ನನ್ನ ಎಲ್ಲ ರೀತಿಯ ಸಹಕಾರವನ್ನು ಎಲ್ಲರಿಗೂ ಕೂಡ ಖಂಡಿತವಾಗಿ ನಾನು ಇವತ್ತು ಮಾಡಿ ಕೊಡ್ತೇನೆ. ನಾನು ಕೆಲವರಿಗೆ ಹೀಗೆ ಮಾತಾಡಲಿಕ್ಕಿದೆ ಈ ಚರ್ಚೆಯಲ್ಲಿ, ಅದಕ್ಕೆ ನಿಮ್ಮ ಕೂಡ ನನ್ನ ಹತ್ರ ಬಂದು, ನನ್ನ ಹತ್ತಿರ, ನನ್ನ ಆಫೀಸಿಗೆ ಅಥವಾ ನನ್ನ ಹತ್ತಿರ ಬಂದು ನನಗೆ ಈ ಕೆಲಸ ಆಗಬೇಕಂತ ಹೇಳಿದವರಿಗೆ ಅದು ಆಗುವಂಥ ಕೆಲಸ ಎಲ್ಲವೂ ಕೂಡ ನಾನು ಮಾಡಿ ಕೊಟ್ಟಿದ್ದೇನೆ. ಯಾರದು ಕೂಡ ನಾನು ಮಾಡಲಿಲ್ಲ ಅಂತ ಯಾರದು ಕೈ ಎತ್ತಿದೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇದ್ದೇನೆ. ಎಲ್ಲಿ ಬಹಿರಂಗವಾಗಿ ನಾನು ಅದನ್ನು ಓಪನ್ ಚಾಲೆಂಜ್, ನನ್ನ ಸಮುದಾಯದಿರಲಿ ಯಾರೇ ಇರಲಿ, ಯಾರು ನನ್ನ ಹತ್ರ ಬಂದು ನಾನು ಆಗುವ ಕೆಲಸವನ್ನು ಎಲ್ಲಿಯಾದರೂ ನಾನು ಬೇಕಂದ್ರೆ ಮಾಡಿಲ್ಲ ಅಂತೇಳಿ ಎಲ್ಲಿಯಾದರೂ ಯಾರದು ಹೇಳಿದರೆ ಅದನ್ನು ಸ್ವೀಕೃತ ತಯಾರಿದೆ. ಆದ ಕಾರಣ ಎಲ್ಲ ಕೆಲಸ ಮಾಡಲಿಕ್ಕೆ ನಿಮ್ಮ ಮುಂದೆ ನನಗೆ ವಿಶೇಷ ಒಂದು ದುವಾ ನಿಮ್ಮಲ್ಲಿ ಇರಲಿ ಅಂತ ನಾನು ಕೇಳಿಕೊಳ್ತಾ, ವೇದಿಕೆ ಮುಪ್ಪಿಸಿದಂಥ ಎಲ್ಲ ನಮ್ಮ ಗಣ್ಯತೆ ಅತಿಥಿಗಳೇ, ವಿಶೇಷವಾಗಿ ನಾನು ಇವತ್ತು ನಸೀರ್ ಅಹಮದ್ ಅವರಿಗೆ, ಯಾಕೆಂತ ಹೇಳಿದರೆ ನನಗೆ ಅತ್ಯಂತ ಸೋದರತೆಯಿಂದ ಇವತ್ತು ನಾನು ವಿಧಾನಸಭಾಧ್ಯಕ್ಷ ಆದಾಗ ನನಗೆ ಸರ್ಕಾರ ಮಟ್ಟದ ಎಲ್ಲವೂ ಕೂಡ ನಾನೇ ಹೋಗಿ ನನಗೆ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾನು ಎಲ್ಲ ನನ್ನ ಕ್ಷೇತ್ರದಿರಲಿ ಬೇರೆ ಬೇರೆ ಇರಲಿ, ಆ ಫೈಲ್ಗೆ ಸಂಬಂಧಪಟ್ಟಾಗೆ ನಾನು ನಸೀರ್ ಅಹಮದ್ ಅವರಿಗೆ ಫೋನ್ ಮಾಡಿ, ಬಹುಶಃ ಅವರಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದು ನೆನಪು ಮಾಡಿಕೊಂಡು ಹಲವಾರು ಕೆಲಸಕ್ಕೆ ನನಗೆ ಭಾಳ ಈಸಿಯಾಗುವಂತಹ ಒಂದು ನನ್ನ ಕೆಲಸ ಮಾಡಲಿಕ್ಕೆ ಭಾಳಷ್ಟು ಸುಲಭವಾಗುವಂಥ ಕೂಡ ದೊಡ್ಡ ಸಹಕಾರ ಕೊಟ್ಟದನ್ನೆಂದು ಮರೀಲಿಕ್ಕೆ ಸಾಧ್ಯವಿಲ್ಲ ನಾನು ಹೇಳಿಕೊಂಡು, ನಿಮಗೆಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರ ದುವಾ ನಾನು ಕೇಳಿಕೊಂಡು ಮತ್ತೊಮ್ಮೆ ಶುಭಾಶಯ ಸಲ್ಲಿಸಿ, ಹನಫ್ ಅಡ್ವೊಕೇಟ್ ಅಜೀಜ್ ಅವ್ರ ಜೊತೆ ನಮ್ಮ ನೂರುಲ್ ಹುದಾ ನಮ್ಮ ಇಸ್ಲಾಮಿಕ್ ಅಕಾಡೆಮಿಯ ಈ ಸಂಶೋಧನೆಗೆ ನಾವು ಯಾವಾಗಲೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸೋದರಿಗೆ ನಮಸ್ಕಾರಗಳು.